Hi, this is Rekha, working as assistant professor, Government First Aid College, Madhugiri. Today I will discuss about the methods of establishing control. The first one is budgetary control technique, second one is standard costing, break-even analysis, PERT and CPM, and statistical quality control, zero-based budgeting, management audit, management information system. The first one is budgetary control technique. So budgetary control means, so it is one of the processes wherein budget are used to means controlling the activities of an organization. That means budgetary devices are two aspects are there. In preparation of budget, which is concerned with planning, and implementation of budget, which seems to more related to control. So budget are very useful tool for control because they facilitates measurement, comparison, so monitoring and evaluation of the organizational activities which have been expressed in monetary terms against the budgetary estimate. So budgetary control exercises control over day-to-day operations of organization by way of preparing the various budget and getting them executed. So that is a budgetary control. So when budgetary control ಅಂತಂದಾಗ so activities ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಈ ಬಡ್ಜೆಟ್ ಅನ್ನೋದು ಸೊ ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ. ಸೊ ಯಾವ್ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು, ದಟ್ ಮೀನ್ಸ್ ಮೆಷರ್ಮೆಂಟ್ ಮಾಡೋದಾಗಿರ್ಬೋದು, ಕಂಪ್ಯಾರಿಸನ್ ಮಾಡಿರೋದಾಗಿರ್ಬೋದು, ಮಾನಿಟರಿಂಗ್ ಮಾಡಿರೋದು ಆಗಿರ್ಬೋದು. ಸೊ ಸಮ್ ಆಫ್ ದ ಆ್ಯಕ್ಟಿವಿಟೀಸ್ನ ಎವಾಲ್ಯೂಯೇಷನ್ಸ್ನ ಮಾಡುವಂಥದ್ದು. ಸೊ ಅದನ್ನು ನೋಡಿಕೊಂಡು ನಾವು ಬಡ್ಜೆಟರಿ ಎಸ್ಟಿಮೇಟ್ಸ್ನ ಹಾಕುವಂಥದ್ದು. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೆಕ್ನಿಕ್ ವಿ ಹ್ಯಾವ್ ಟು ಅಡಾಪ್ಟೆಡ್ ದ controlling. Next one is standard costing. So standard cost are usually it is a planned cost of the product under current and established estimated condition. Sometimes they are the cost under normal efficiency. It is based on the assumes given output and having regard to current condition. Such standard cost set in respect of total cost as a whole and its various components, that is material, labor and expenses. That means standard cost ಅನ್ನೋದು ಸೊ ಕರೆಂಟ್ ಮತ್ತು ಎಸ್ಟಿಮೇಟೆಡ್ ಕಂಡೀಷನ್ಸ್ನ ಪ್ಲ್ಯಾನ್ನ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಬೇಸ್ಡ್ ಆನ್ ಅಸ್ಯೂಮ್ಡ್ ಗಿವನ್ ದ ಔಟ್ಪುಟ್. ಸೊ ಕರೆಂಟ್ ಕಂಡೀಷನ್ಸಲ್ಲಿ ನೋಡಿಕೊಂಡು ಅದು ಎಷ್ಟು ಅಸ್ಯೂಮ್ ಆಗುತ್ತೆ ಔಟ್ಪುಟ್, ಅದನ್ನು ನೋಡಿಕೊಂಡು ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ನ ಫಿಕ್ಸ್ನ ಮಾಡುವಂಥದ್ದು. ಮೆಟೀರಿಯಲ್ಸ್ಗಾಗಿರ್ಬೋದು ಅಥವಾ ಲೇಬರ್ಸ್ಗಾಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ದ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಇಸ್ ಎ ಟೆಕ್ನಿಕ್ ಕಾಸ್ಟ್ ಕಂಟ್ರೋಲ್ ವಿಚ್ ಕಾಸ್ಟ್ ಆರ್ ಯೂಸ್ಡ್ ಟು ರೆಕಾರ್ಡಿಂಗ್ ದ ಸರ್ಟನ್ ಟ್ರಾನ್ಸಾಕ್ಷನ್ and the actual cost are compared with the standard cost. So because we can find out the reasons of variations from the standard. ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಾಗುತ್ತೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಕಂಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಕಂಪೇರ್ ಮಾಡಿಕೊಂಡಾಗ ಎಲ್ಲಿ ವೇರಿಯನ್ಸ್ ಆಗ್ತಾ ಇದೆ ಅನ್ನೋದು ನಾವು ನೋಡ್ಕೊಳ್ಬೇಕಾಗುತ್ತೆ. ದಟ್ ವೇರಿಯನ್ಸ್ ಫ್ರಮ್ ದ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಈಸ್ ಬ್ರೇಕ್ ಈವನ್ ಅನಾಲಿಸಿಸ್. ಸೊ ಬ್ರೇಕ್ ಈವನ್ ಅನಾಲಿಸಿಸ್ ದಟ್ ಮೀನ್ಸ್ ಬ್ರೇಕ್ ಈವನ್ ಅನಾಲಿಸಿಸ್ ಅಂದರೆ ನೋ ಲಾಸ್ ಆ್ಯಂಡ್ ನೋ ಪ್ರಾಫಿಟ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಇಟ್ ಇಂಡಿಕೇಟ್ ವಿತ್ ದ ಲೆವೆಲ್ ಆಫ್ ಕಾಸ್ಟ್ ಆ್ಯಂಡ್ ರೆವಿನ್ಯೂ ಆಲ್ವೇಸ್ ಇಟ್ ಈಸ್ ಈಕ್ವಲ್ ಅಂತ. ಸೊ ಇಟ್ ಈಸ್ ದ ಪಾಯಿಂಟ್ ಆಫ್ ರೆವಿನ್ಯೂ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಅಂದರೆ ಇಲ್ಲಿ ಯಾವುದು ಲಾಸು ಇರಲ್ಲ, ಸೊ ಪ್ರಾಫಿಟ್ಟು ಇರಲ್ಲ. ಸೊ ಆ ರೀತಿ ತೋರಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತಂದಾಗ ಓಕೆ PERT and CPM ಹೇಳಿಲ್ಲ, ಐ ವಿಲ್ ಎಕ್ಸ್ಪ್ಲೈನ್ ನೆಕ್ಸ್ಟ್. ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಸೊ ಅಂದರೆ ಕ್ವಾಲಿಟಿ ಆಫ್ ಅನ್ ಐಟಮ್ ಸೊ ರೆಫರ್ಸ್ ಟು ದ ಎಬಿಲಿಟಿ ಟು ಪ್ರಾಡಕ್ಟ್ ಟು ಸ್ಯಾಟಿಸ್ಫೈ ಇಂಟೆಂಟ್ ಟು ಪರ್ಪಸ್ ಆಫ್ ರಿಲೇಷನ್ಶಿಪ್ ಟು ದ ಪ್ರೈಸ್. ಸೊ ಕ್ವಾಲಿಟಿ ಅಂತಂದರೆ ಏನು ತೋರಿಸುತ್ತೆ, ಒಂದು ಪ್ರಾಡಕ್ಟ್ ಯಾವ ರೀತಿ ಸ್ಯಾಟಿಸ್ಫೈ ಆಗ್ತಾ ಇದೆ, ಅದಕ್ಕೆ ಯಾವ ರೀತಿ ಪ್ರೈಸಸ್ನ ಅಡಾಪ್ಟ್ ಮಾಡ್ತಿದ್ದಾರೆ, ಅದ್ರ ಕ್ವಾಲಿಟಿ ಏನಿದೆ ಅನ್ನೋದು ತೋರಿಸ್ತಾ ಹೋಗುತ್ತೆ. ದ ಫಂಕ್ಷನ್ ಆಫ್ ಕ್ವಾಲಿಟಿ ಕಂಟ್ರೋಲ್ ಸೊ ಮಿನಿಮೈಸ್ ದ ವೇಸ್ಟ್ ಆ್ಯಂಡ್ ಆಲ್ಸೋ reduce the cost and also builds up with the goodwill of the product in the market and also it facilitate the advertising and increase the sales. ಅಂದರೆ ಒಂದು ಕ್ವಾಲಿಟಿ ಇರೋದ್ರಿಂದ ಸೊ ಒಂದು ಕ್ವಾಲಿಟಿನ ಕಂಟ್ರೋಲ್ ಹೇಗೆ ಮಾಡುತ್ತೆ ಅಂತಂದಾಗ ಸೊ ಯೂಶ್ವಲಿ ನಾವು ಸೊ ಒಂದು ವೇಸ್ಟನ್ನ ಮಿನಿಮೈಸ್ ಮಾಡ್ಕೊಂಡು ಹೋದಾಗ ಕಾಸ್ಟನ್ನು ರೆಡ್ಯೂಸ್ನ ಮಾಡಿಕೊಂಡು ಸೊ ಒಂದು ಕಾಸ್ಟಲ್ಲಿ ಒಂದು ಕಡಿಮೆ ಕಾಸ್ಟಲ್ಲಿ ನಾವು ಪ್ರೈಸಸಲ್ಲಿ ಒಂದು ಪ್ರಾಡಕ್ಟ್ನ ಸೊ ಇಂಟ್ರೊಡ್ಯೂಸ್ ಮಾಡಿದಾಗ ಸೊ ಅಲ್ಲಿ ನಾವು ಒಂದು ಕಂಟ್ರೋಲ್ನ ಕ್ವಾಲಿಟಿನ ಕಂಟ್ರೋಲ್ನ ಸೊ ಮಾಡ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್
ಸೊ ಫೋರ್ತ್ ಒನ್ ಈಸ್ PERT ಆ್ಯಂಡ್ CPM. ಸೊ ಇಲ್ಲಿ PERT ಆ್ಯಂಡ್ CPM ಅಂತಂದಾಗ ಸೊ PERT ಮೀನ್ಸ್ ಪ್ರೋಗ್ರಾಮ್ ಎವಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಅಂತ ಹೇಳ್ತೀವಿ. ಕ್ರಿಟಿಕಲ್ CPM ಮೀನ್ಸ್ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರೋಗ್ರಾಮ್ ಎವಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಅಂತಂದರೆ ಈ ಟೆಕ್ನಿಕ್ನ ಸೊ ಮತ್ತು ಪ್ಲ್ಯಾನಿಂಗು ಮತ್ತು ಕಂಟ್ರೋಲಿಂಗಲ್ಲಿ ಇಲ್ಲಿ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗೆ ಯೂಸ್ ಮಾಡುವಂಥದ್ದು. ಸೊ ಅಂದರೆ ದಟ್ ಮೀನ್ಸ್ ಈವೆಂಟ್ಸು ಮತ್ತು ಆ್ಯಕ್ಟಿವಿಟೀಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ಒಂದು PERT ಆ್ಯಂಡ್ CPM ಅನ್ನೋದು. ಸೊ ಈ PERTಲ್ಲಿ ಸೊ ಒಂದು ಟೈಮನ್ನು ಎಸ್ಟಿಮೇಟ್ ಮಾಡ್ತಾ ಇದೆ. ಸೊ ಗಿವನ್ ದ ಕಂಪ್ಲೀಟ್ ಆಫ್ ದ ಸೊ ಆ್ಯಕ್ಟಿವಿಟಿ ದ PERTನ ನಾವು ಟೈಮ್ ಈವೆಂಟ್ ನೆಟ್ವರ್ಕ್ ಅಂತ ಕರಿತೀವಿ. ಅಂದರೆ ಈ ನೆಟ್ವರ್ಕ್ ಆಫ್ ವೇರಿಯಸ್ ಈವೆಂಟ್ಸ್ ಆ್ಯಕ್ಟಿವಿಟೀಸ್ ಆಫ್ ದ ಪ್ರಾಜೆಕ್ಟ್ ವಿತ್ ದ ಎಸ್ಟಿಮೇಟೆಡ್ ಟೈಮ್ ಗಿವನ್ ಫಾರ್ ದ ಕಂಪ್ಲೀಷನ್ ಆಫ್ ಈಚ್ ಆ್ಯಕ್ಟಿವಿಟಿ. ಅಂದರೆ ನಾವು ಎಷ್ಟು ಟೈಮ್ ಕೊಟ್ಟಿರ್ತಾರೋ ಅಷ್ಟು ಟೈಮಲ್ಲಿ ಸೊ ಈ ಆ್ಯಕ್ಟಿವಿಟಿನ ಸೊ ಕಂಪ್ಲೀಟ್ ಮಾಡುವಂಥದ್ದು. ಸೊ ದಿಸ್ ಟೆಕ್ನಿಕ್ ಆಲ್ಸೋ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಕಂಟ್ರೋಲಿಂಗ್. ಸೊ ಬಿಕಾಸ್ ಆಲ್ವೇಸ್ ವಿ ಹ್ಯಾವ್ ಟು ಗಿವನ್ ದ ಟೈಮ್ ಫಾರ್ ದ ಫುಲ್ಫಿಲ್ ದ ಸೊ ಪ್ರಾಜೆಕ್ಟ್. ಸೊ ದಟ್ಸ್ ವೈ ದಟ್ PERT ಅನಾಲಿಸಿಸ್ನ ಸೊ PERTನ ನಾವು ಅಡಾಪ್ಟ್ ಮಾಡೋದ್ರಿಂದ ನಾವು ಈಸಿಯಾಗಿ ಒಂದು ಪ್ರೋಸೆಸ್ನ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ನ ಮಾಡ್ಕೊಳ್ಬೋದು. ಸೊ ಅಲ್ಲೇ ದಟ್ ಈವೆಂಟ್ ಆಲ್ವೇಸ್ ಬಿಗಿನಿಂಗ್ ಆ್ಯಂಡ್ ಎಂಡಿಂಗ್ ಆಫ್ ದ ಆ್ಯಕ್ಟಿವಿಟಿ ಸೊ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಯಾವ ರೀತಿ PERTನ ನೆಟ್ವರ್ಕ್ನ ಕಂಪ್ಲೀಷನ್ಸ್ನ ಮಾಡಬೇಕು ಅನ್ನೋದು. ಸೊ ನೆಕ್ಸ್ಟ್ ಒನ್ ಈಸ್ CPM. ಅಂದರೆ CPM ಅಂದರೆ ಸೊ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಆಲ್ಸೋ ಗಿವನ್ ದ ನೆಟ್ವರ್ಕ್ ಆಫ್ ಈವೆಂಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಸೊ CPM ಡಿಟರ್ಮಿನ್ಸ್ ದ ಸೊ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಫಾರ್ ಕಂಪ್ಲೀಷನ್ ಆಫ್ the project. It assumes the expected time that taken to the complete of the project. It is more concentration of the so critical sequence of activities and also we can optimizing the use of time and also resources. ಅಂದರೆ ಈ ಕ್ರಿಟಿಕಲ್ ಪಾತ್ ಮೆಥಡ್ ಅನ್ನೋದು ಏನಿರುತ್ತೆ ಅಂದರೆ ಇಟ್ ಆಲ್ಸೋ ಏಮ್ಸ್ ಅಟ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ದ ವೇರಿಯಸ್ ಸೀಕ್ವೆನ್ಸಸ್ ಆಫ್ ಈವೆಂಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಆಫ್ ದ ಸಿಮಿಲರ್ ಟು ದ PERT ವಿತ್ ದ ಡಿಫ್ರೆನ್ಸ್ ದಟ್ ವೈ ದ PERT ಏನು ಸ್ಪೆಸಿಫೈ ಮಾಡುತ್ತೆ ಅಂದರೆ ಎಕ್ಸ್ಪೆಕ್ಟೆಡ್ ಟೈಮ್ನ ಸ್ಪೆಸಿಫೈ ಮಾಡ್ತಾ ಹೋಗುತ್ತೆ. ಸೊ ಕಂಪ್ಲೀಷನ್ಸ್ನ ಮಾಡ್ತಾ ಹೋಗುವಂಥದ್ದು ವೇರಿಯಸ್ ಆ್ಯಕ್ಟಿವಿಟೀಸ್ನ ಇಟ್ ಈಸ್ ಬೇಸ್ಡ್ ಆನ್ 1 ವೀಕ್ ಅಥವಾ 2 ವೀಕ್ಸ್ ಅಥವಾ 3 ವೀಕ್ಸ್ ಈ ರೀತಿ ಹೋಗುತ್ತೆ. ಬಟ್ CPM ಅನ್ನೋದು ಟೈಮ್ ಎಸ್ಟಿಮೇಟ್ ಮಾಡುತ್ತೆ. ಎಷ್ಟು ಟೈಮಲ್ಲಿ ಕಂಪ್ಲೀಷನ್ ಆಫ್ ಈಚ್ ಆ್ಯಕ್ಟಿವಿಟಿ ಇಷ್ಟು ಟೈಮಲ್ಲಿ ಕಂಪ್ಲೀಷನ್ ಮಾಡಬೇಕು ಅಂತ ಇರುತ್ತೆ. ಇದು ಟೈಮ್ನ ಕಾನ್ಸಂಟ್ರೇಟ್ ಮಾಡುತ್ತೆ. ಯಾವುದು ಒಂದು PERT ಅನ್ನೋದು ಓನ್ಲಿ ವೇರಿಯಸ್ ಆ್ಯಕ್ಟಿವಿಟೀಸ್ನ ಕಂಪ್ಲೀಷನ್ ಮಾಡಬೇಕು ವಿತಿನ್ ದಟ್ ಟೈಮಲ್ಲಿ ಅಂತ. ಬಟ್ CPM ಅನ್ನೋದು ಸೊ ಒನ್ ಟೈಮ್ ಎಸ್ಟಿಮೇಟ್ ಮಾಡುತ್ತೆ ಕಂಪ್ಲೀಷನ್ ಆಫ್ ಈಚ್ ಆ್ಯಕ್ಟಿವಿಟಿ ಅನ್ನೋದು. ಸೊ ಓಕೆ, ನೆಕ್ಸ್ಟ್ ಅನದರ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಆಡಿಟ್. ಸೊ ಮ್ಯಾನೇಜ್ಮೆಂಟ್ ಆಡಿಟ್ ಅಂತಂದಾಗ ಸೊ ದಟ್ ಆಡಿಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಆರ್ಗನೈಸೇಷನ್. ಸೊ ಯಾಕೆಂದರೆ ಸೊ ನಾವು ಆಡಿಟ್ನ ಮಾಡ್ಕೊಳ್ಬೇಕಾಗುತ್ತೆ ಆರ್ಗನೈಸೇಷನ್ಸಲ್ಲಿ. ಸೊ ಆಡಿಟ್ ಏನಕ್ಕೆ ನಾವು ತೊಗೊಳ್ಬೇಕು ಅಂತಂದಾಗ ಸೊ ಇಟ್ ಈಸ್ ಡಿಫೈನ್ ದ ಸಿಸ್ಟಮ್ಯಾಟಿಕ್ ಆ್ಯಂಡ್ ಇಂಪಾರ್ಷಿಯಲ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಅನಲೈಸಿಂಗ್ ದ ಸೊ ಅಪ್ರೈಸಲ್ ಆಫ್ ದ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದ ಡಿಫರೆಂಟ್ ಆ್ಯಕ್ಟಿವಿಟೀಸ್ ಆಫ್ ದ ಆರ್ಗನೈಸೇಷನ್. ಸೊ ದಟ್ಸ್ ವೈ ದ ಮ್ಯಾನೇಜ್ಮೆಂಟ್ ಆಡಿಟ್ ಈಸ್ ಇಟ್ಸ್ very very important because evaluation of and assessment of the so functioning, the performance and effectiveness of the so management. Suppose we cannot maintain the audit ಅಂತಂದಾಗ ಸೊ ಅಲ್ಲಿ ನಾವು ಎಕ್ಸಾಮಿನೇಷನ್ ಮಾಡೋಕ್ಕಾಗಲ್ಲ, ಸೊ ಅನಲೈಸ್ ಮಾಡೋಕ್ಕಾಗಲ್ಲ, ಸೊ ಕ್ವಾಲಿಟಿನ ಅಪ್ರೈಸಲ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ವೈ ಓವರಾಲ್ ಪರ್ಫಾರ್ಮೆನ್ಸ್ನ ಕೂಡ ನಾವು ಅಪ್ರೈಸಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ದ ಮ್ಯಾನೇಜ್ಮೆಂಟ್ ಆಡಿಟ್ನ ನಾವು ಅಡಾಪ್ಟ್ ಮಾಡೋದ್ರಿಂದ ಸೊ ಈಸಿಯಾಗಿ ಅಸೆಸ್ಮೆಂಟ್ನ ಎವಾಲ್ಯೂಯೇಷನ್ಸ್ನ ಮಾಡ್ಕೊಳ್ಬೋದು. ಆವಾಗ ಪರ್ಫಾರ್ಮೆನ್ಸು ಎಫೆಕ್ಟಿವ್ನೆಸ್ ಆಗಿ ಮ್ಯಾನೇಜ್ಮೆಂಟಲ್ಲಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಸೊ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಂದಾಗ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಆಫ್ ಆರ್ಗನೈಸೇಷನ್. ವಿ ಕ್ಯಾನ್ ಸಪ್ಲೈ ದ ಡಾಟಾ ಅಂದರೆ ಫಾರ್ ದ ಪರ್ಪಸ್ ಆಫ್ ಟೇಕಿಂಗ್ ದ ಡಿಸಿಷನ್ಸ್. ಅಂದರೆ ನಾವು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಅಂದರೆ ಏನಕ್ಕೆ ತೊಗೊಳ್ಬೇಕು ಅಂತಂದಾಗ ಡಾಟಾನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಂದ ನಾವು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬಿಕಾಸ್ ವಿ ಹ್ಯಾವ್ ಟು ಟೇಕಿಂಗ್ ದ ಡಿಸಿಷನ್. ಸೊ ಅಲ್ಲಿ ಎಲ್ಲೆಲ್ಲಿ ನಾವು ಕಂಟ್ರೋಲ್ನ ಮಾಡಬೇಕು ಅಲ್ಲಿ ನಾವು ಕಂಟ್ರೋಲ್ನ ಮಾಡ್ಕೊಳ್ಬೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಗಿವನ್ ದ ರೈಟ್ ಇನ್ಫಾರ್ಮೇಷನ್ ಆ್ಯಂಡ್ ರೈಟ್ ಸೋರ್ಸ್ ಫಾರ್ ದ ಪರ್ಪಸ್ ಆಫ್ ರೈಟ್ ಟೈಮ್. So references by K. Venkatarama, Shivrudhrappa. Thank you.